ಆಗಿಂದ ನಾವು ಬರಲಿ ಫೋನ್ ಮಾಡ್ಬಿಡಕ್ಕೆ ಎಲ್ಲರೂ ಹಾಂ ಸ್ಟಾರ್ಟ್ ಆಗಿದೆ ಅಲ್ಲಿ ಬೆಳಕು ಬರ್ತೈತೆ ಕರೆಕ್ಟ್ ಬರೋದು ಇದೆಲ್ಲ ಸೇರಿ ಒಂದು ಫಿಲ್ಟರ್ ಹಾಕ್ಬಿಟ್ಟೆ ಯಾಕೆ ಎಲ್ಲರೂ ಇಷ್ಟು ರೆಡಿ ಆಗಿರಿ ಎಲ್ಲರೂ ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ಹೇಳ್ಬೇಕಿಲ್ಲ ಮಾಸ್ಟರ್ ಕ್ಲಾಸ್ ಅಂತ ಹೇಳಿ ಮುಂಚೆ ಎಷ್ಟು ಮಾಡಿರಿ ಮಾಡಿಲ್ಲ 15 ಮಾಡಿರಿ ಹಾಂ 1500 ಮಾಡಿರಿ ನಾಳೆ ಮಾಡ್ತೀರಿ ಖಾಲಿ ಬಿಟ್ಟಿದ್ದೀನಿ ನೋಡಿ ಮುಂಚೆ ಕೊಟ್ಟಿದ್ದ ಎಲ್ಲಿಂದ ಬಂದ್ರಿ ಮ್ಯಾಮ್ ನಿಮ್ದು ಹೆಸರು ಓಕೆ ವೆಲ್ಕಮ್ ಮ್ಯಾಮ್ ವೆಲ್ಕಮ್ ಮ್ಯಾಮ್ ಓ ರೇ ಎಲ್ಲರೂ ಕ್ಲಾಪ್ಸ್ ಹಾಕ್ರಿ ಸ್ವಲ್ಪ ಸೈಡ್ ಸರಿ ನೀವು ನಾವು ವಿಡಿಯೋ ಮಾಡಕ್ಕೆ ಎಲ್ಲರೂ ಕ್ಲಾಪ್ಸ್ ಹಾಕ್ರಿ ಜೋರಾಗಿ ಕ್ಲಾಪ್ಸ್ ಹಾಕಿ ಎಲ್ಲರೂ ನಿಮಗೆ ಹಾಫ್ ನಾಲೆಜ್ ಫುಲ್ ನಾಲೆಜ್ ಏನೇ ಇರಲಿ ಇವತ್ತು ಎಷ್ಟಿದೆ ಗೈಸ್ 3 ಲೇಯರ್ಸ್ ಇದಾವೆ ಓಕೆನಾ ಹೇಳ್ರಿ ಮತ್ತೆ 2 ಸೆಮಿನಾರ್ ಆಗಿದೆ ಯಾರ್ಯಾರು ಅಟೆಂಡ್ ಆಗಿಲ್ಲ ನಾನು ಹೇಳ್ರಿ ಫಸ್ಟ್ ನಾನು ಕೊಡೋದು ಚಾರ್ಟ್ ಏನು ಕೊಡ್ತೀನಿ ನಾನು ಸೈನ್ಸ್ ಬಗ್ಗೆನೇ ಕೊಡ್ತೀನಿ ಫಸ್ಟ್ ಸೈನ್ಸ್ ಬಗ್ಗೆ ನಿಮಗೆ ಕ್ಲಿಯರ್ ಆಗಿದ್ರೆ ನಿಮ್ಗೆ ಏನು ಯಾವ ಕಟ್ ಮಾಡಬೇಕು ಯಾವ ಟ್ರೀಟ್ಮೆಂಟ್ ಮಾಡಬೇಕು ಎಲ್ಲ ಗೊತ್ತಾಗುತ್ತೆ ಈಗ ನಾನು ಫುಲ್ ಏನಿಲ್ಲ 3 ಟೈಪ್ಸ್ ಆಫ್ ಬಾಂಡ್ ಇದಾವೆ ನೀವು ಯಾರಾದ್ರೂ ಹೇಳ್ತೀರಾ ಬಾಂಡ್ಸ್ ಬಗ್ಗೆ ಹೈಡ್ರೋಜನ್ ಬಾಂಡ್ ಸಾಲ್ಟ್ ಬಾಂಡ್ ಇನ್ನೊಂದು ಡಿಸಲ್ಫೈಡ್ ಬಾಂಡ್ ಆ ಬಾಂಡೇ ನಮಗೆ ಇವಾಗ ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಮಾಡ್ತೀವಲ್ಲ ಮೂರನೇ ಬಾಂಡೇ ಬ್ರೇಕ್ ಆಗೋ ಮಟ್ಟ ನಾವು ವೇಟ್ ಮಾಡ್ತೀವಿ ಸೊ ಇವಾಗ ನೀವು ಪ್ರಾಕ್ಟಿಕಲ್ ಆಗಿ ವರ್ಕ್ ಮಾಡ್ತಿರಲ್ಲ ನಿಮಗೆ ಗೊತ್ತಾಗುತ್ತೆ ಎಷ್ಟನೇ ಲೇಯರ್ ಒಳಗಡೆ ಬಾಂಡ್ಸ್ ಇರ್ತವೆ ಕೋಟೆಕ್ಸ್ ಲೇಯರ್ ಒಳಗಡೆ 3 ಟೈಪ್ಸ್ ಆಫ್ ಬಾಂಡ್ ಇರ್ತವೆ ಯಾವ್ಯಾವು
ಆದ್ರೂ ನಿಮ್ಮ ತಲೆಯಲ್ಲಿ ಇರ್ಲಿ ಅಂತೇಳಿ ನಾನು ನಿಮಗೆ ಹೇಳಿದ್ದೀನಿ. ಎನಿ ಟೈಮ್ ಕೇಳಿದಾಗಲೂ ನೀವು ಹೇಳಬೇಕು ಅದು ಹೆಸರು ಹೇಳಿಲ್ಲ ಅಂದ್ರೂ ಓಕೆ, ಎಷ್ಟು ಟೈಪ್ಸ್ ಇದ್ದಾವ ಅಂತ ಕೇಳಿದಾಗಾದ್ರೂ 3 ಟೈಪ್ಸ್ ಅಂತ ಹೇಳಿ. ರೆಡ್, ಬ್ಲೂ, ಯೆಲ್ಲೋ. ಪಿಗ್ಮೆಂಟ್, 3 ಟೈಪ್ಸ್ ಆಫ್ ಬಾಂಡ್. ಯಾವ್ಯಾವ ಬಾಂಡ್ ಇನ್ನೊಂದು ಟೈಮ್ ಹೇಳಿ. ಮೇಲೆ ನೀವು 1 ಮಂತ್ ಮಾಡ್ಕೊಂಡ್ ಬಂದಿದ್ದಾರೆ, ಮಾಡಕ್ ಹೋಗ್ಬೇಡ್ರಿ ಅಂತ ಹೇಸಿಗೆ ಮಾಡಕ ಹೋಗ್ಬೇಡ್ರಿ. ಪರ್ಮನೆಂಟ್ ಬೇಡ. ಅವ್ರಿಗೆ ಏನ್ ಮಾಡ್ಬೇಕು ಹೇಳಿದ್ನಲ್ಲ ನಾನು ನಿಮಗೆ, ಹೇರ್ಸ್ ಫುಲ್ಲು ಬರ್ತಾವ ಕಿತ್ಕೊಂಡು. ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿತ್ತಂದ್ರೆ ಹ್ಯಾಂಡ್ಲ್ ಮಾಡ್ರಿ. ಒಂದು ಮಿನಿಮಮ್ ಏನಿಲ್ಲ ಅಂದ್ರೆ 40 ಇಂದ 50 ಸ್ಟ್ರೈಟ್ನಿಂಗ್ ಮಾಡಿರ್ಬೇಕು ನೀವು. ಅಂತ ಹೇರ್ಸ್ ಬಂತಂದ್ರೆ ನೀವು ಹ್ಯಾಂಡಲ್ ಮಾಡ್ರಿ. ಇವಾಗ ಬಿಗಿನರ್ ಇದ್ದೀರಾ, ನೀವು ಯಾವುದು ಸ್ಟ್ರೈಟ್ನಿಂಗ್ ಮಾಡಿಲ್ಲ, ನಿಮಗೆ ಅಷ್ಟು ನಾಲೆಜ್ ಇಲ್ಲ, ಅದಕ್ಕೋಸ್ಕರ ರಿಸ್ಕ್ ತಗೋಬೇಡ್ರಿ ಅಂತ ಹೇಳ್ತಾ ಇದ್ದೀನಿ ನಾನು. ಗ್ರೋತ್ ಆಗಿಂದ ಹೋಗಿದೆ ಅಂತ ಕಟ್ ಮಾಡಿಸಿದ್ದೀರಾ ಹೇರನ್ನ, ಅದು ಎಲ್ಲ ಹೋಗಿದೆ. ನಡೆಯುತ್ತೆ, ಮಾಡಿಸ್ಬೋದು. ನಡೆಯುತ್ತೆ ನೋಡಿ ಸರ್. ಇಲ್ಲಿ ಇವಾಗ ಸ್ಟ್ರೈಟ್ನಿಂಗ್ ಮಾಡಿರ್ತೀವಿ ನಾವು. ಇವಾಗ ಒಂದು 5 ವರ್ಷ 6 ವರ್ಷ ಆಗಿದ್ಮೇಲೆ ಹೇರ್ಸ್ ಏನಾಗ್ಬಿಡುತ್ತೆ, ಕೆಳಗಡೆ ಬಂದಿರುತ್ತೆ. ಅವ್ರು ಏನ್ ಮಾಡ್ತಾರೆ, ಕಟ್ ಮಾಡಿಸಿ ಏನಾಗಿರುತ್ತೆ, ಇಲ್ಲಿ ಗ್ರೋತ್ ಇರುತ್ತಲ್ಲ, ನ್ಯೂ ಗ್ರೋತ್ ಬಂದಿರುತ್ತೆ. ಆ ಟೈಮ್ನಲ್ಲಿ ನಾವು ಯಾವುದೇ ಬೇಕಾದ್ರೂ ಟ್ರೀಟ್ಮೆಂಟ್ ಮಾಡ್ಬೋದು. ಈ ಸ್ಟ್ರೈಟ್ನಿಂಗ್ ಆಗಿರೋ ಹೇರ್ಸ್ ಹೋಗಿದ್ಮೇಲೆ ರೂಟ್ ಹತ್ರ ಅಲ್ಲ, ನೀವು ರೂಟ್ ಟಚ್ ಮಾಡ್ಬೋದು 1 ಮಂತ್ ಆಗಿದ್ಮೇಲೆ. ಅದು ನಡೆಯುತ್ತೆ ರೀ, ಅದು ನಡೆಯುತ್ತೆ. ಯಾಕಂದ್ರೆ ಗ್ರೇ ಕವರೇಜ್ಗೋಸ್ಕರ ನೀವು ಡೆವಲಪರ್ನ 10 ಅಥವಾ 20 ವಾಲ್ಯೂಮ್ ಅಷ್ಟೇ ಯೂಸ್ ಮಾಡ್ತೀರಾ. ನೀವು ಗ್ಲೋಬಲ್ ಕಲರ್ ಮಾಡೋ ಟೈಮ್ನಲ್ಲಿ 30-40 ಯೂಸ್ ಮಾಡ್ತೀರಾ. ಸೊ ಹೆವಿ ಕೆಮಿಕಲ್ ಅದು. ರೂಟ್ ಟಚ್ ಅಪ್ ನಡೆಯುತ್ತೆ. 1 ಮಂತ್ ಆಗಿದ್ಮೇಲೆ ಮಾಡ್ಕೊಳ್ಳಿ ಅಂತ ಹೇಳ್ರಿ. ನೀವು ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಮಾಡಿದಿರಾ ಅಂದ್ರೆ 1 ಮಂತ್ ಆಗಿದ್ಮೇಲೆ ಮಾಡ್ರಿ ಅಂತ ಮಾಡಿಸ್ಕೊಳ್ಳಿ ಅಂತ ಹೇಳಿ. ಅರ್ಥ ಆಯ್ತಾ? ಇವಾಗ ಇದೆಲ್ಲ ಬರ್ರಿ ಮೇಕಪ್, ಹೇರ್ ಸ್ಟೈಲ್, ಸ್ಯಾರಿ ಟ್ರ್ಯಾಪಿಂಗ್. ಎಷ್ಟು ಸೆಮಿನಾರ್ ಹೋಗಿದ್ದೀರಾ ನೀವು? ಬರೀ ಅದಕ್ಕೆ ಹೋಗಿದ್ದೀರಾ? ಹೇರ್ಸಿಂದ ಯಾರಾದ್ರೂ ಮಾಡಿದಾರಾ? ದುಡ್ಡು ಎದ್ರಲ್ಲಿದೆ. 100 ಐಬ್ರೋ ಮಾಡಿದ್ರೆ ಎಷ್ಟು ಬರುತ್ತೆ ನಮ್ಗೆ ಅಮೌಂಟ್? 5,000 ಒಂದು ಸ್ಟ್ರೈಟಿಂಗ್ ನಲ್ಲಿ ತೆಗಿಬೋದು ನಾವು. ಮತ್ತೆ ಗ್ರೇಟ್ ಆಗಿಲ್ವೋ? ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ಹೇರ್ಸಿನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿ. ಐಬ್ರೋ ನಡೆಯುತ್ತೆ, ಹೇರ್ಸ್ ವಿಸಿಬಲ್ ಆಗಿ ಕಾಣಿಸುತ್ತೆ ಎಲ್ಲರಿಗೂ. ಹೋದ ತಕ್ಷಣನೇ ಅವ್ರು ಪಿಕ್ ತಕ್ಕೊಂತಾರೆ, ರೀಲ್ಸ್ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಎಲ್ಲಿ ಮಾಡಿಸಿ ಅಂತ ಕೇಳ್ತಾರ. ಐಬ್ರೋ ಯಾರಾದ್ರು ಕೇಳ್ತಾರ? ಯಾರು ಕೇಳ್ಬೇಕು? ಫೇಶಿಯಲ್ ಮಾಡಿದ್ರೆ ಕೇಳ್ತಾರ? ನೀವು 3,000 ಮಾಡ್ರಿ, ಕೇಳ್ತಾರ ಯಾರಾದ್ರು? ಬರೀ ಒಂದು ಕಟಿಂಗ್ ಮಾಡಿ, ಇಲ್ಲಾಂದ್ರೆ ಅವ್ರಿಗೆ ಹೈಲೈಟ್ ಮಾಡಿ, ಸ್ಟ್ರೈಟ್ನಿಂಗ್ ಮಾಡಿ, ಚೇಂಜಸ್ ಮಾಡ್ಕೊಡ್ರಿ. 10 ಜನ ನೋಡ್ತಾರ, ಅದ್ರಲ್ಲಿ 2 ಕಸ್ಟಮರ್ ಹುಡ್ಕೊಂಡ್ ಬರ್ತಾರೆ ನಿಮ್ಮನ್ನ, ಅಲ್ಲೇ ಹೋಗ್ಬೇಕು ಅಂತ. ಅಂದ್ರೆ ಹೇರ್ಸಿಗಿರೋ ಪವರ್ ಅದು. ಯಾವ್ದ್ರ ಬಗ್ಗೆ ವರ್ಕ್ ಮಾಡ್ಬೇಕು? ಯಾರು ಹೇಳ್ಕೊಡ್ತಾ ಇದಾರಾ? ಮತ್ ನಾವ್ ಯಾಕೆ ಹೇಳ್ಕೊಡ್ತಾ ಇದೀವಿ? ಯಾರು ಮಾಡ್ಲಾರ್ದಂತ ಕೆಲ್ಸನ ನಾನು ಮಾಡ್ಬೇಕು. ಯಾಕಂದ್ರೆ ನಮ್ಮೂರಲ್ಲಿ ನಾವೇ ಸ್ಪೆಷಲಿಸ್ಟ್ಗಳಿರ್ಬೇಕು. ನಿಮ್ಮೂರಲ್ಲಿ ನೀವು ಆಗ್ತಿರೋ ಇಲ್ಲ? ಇದು ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡ್ಕೊಳ್ಳಿ. ಯಾರೋ ಬೇರೆ ಊರವ್ರು ಬಂದು ನಮ್ಮೂರಲ್ಲಿ ರಾಜಕೀಯನ ಆಳ್ಬಾರ್ದು. ನಾವ್ ಇದೀವಿ ತಾನೆ, ಸ್ಕಿಲ್ ಕಲ್ತಿದೀವಿ ತಾನೆ, ಇದನ್ನ ಕಲ್ತಿದೀವಿ ಅಂದ್ರೆ ಇದೇನು ದೊಡ್ಡದಾಗೋದು ನಮ್ಗೆ. ಎಷ್ಟು ಸ್ಕಿಲ್ ಹ್ಯಾಂಡಲ್ ಮಾಡಿಲ್ಲ ನೀವು? ಮಾಡಿದ್ರ ತಾನೆ? ಮತ್ತೇನ್ ದೊಡ್ಡದಾಗಲ್ಲ ನಿಮಗೆ. ನಿಮ್ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ಬೇಕು. ನಾ ಮಾಡ್ತೀನಿ, ಎಲ್ಲಾ ಹೇರ್ಸ್ ಹ್ಯಾಂಡಲ್ ಮಾಡ್ತೀನಿ, ಎಂತವ್ರು ಬಂದ್ರು ಹ್ಯಾಂಡಲ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನ ನೀವು ತರಿಸ್ತೀರಾ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟ್ರೈಟ್ನಿಂಗ್ ಮಾಡಿದ್ರು ಬಹಳ ಖುಷಿ ಆಗ್ತಾರೆ ಕಸ್ಟಮರ್, ಕಲರಿಂಗ್ ಮಾಡಿದ್ರು ಬಹಳ ಖುಷಿ ಆಗ್ತಾರ. ಅದೇ ಏನಾದ್ರು ಹಾಳಾಯ್ತಂದ್ರೆ ನಿಮ್ಮ ಕರಿಯರೇ ಹೋಗ್ಬಿಡುತ್ತೆ. ನಿಮ್ಮನ್ನ ಬಿಡ್ತಾರಾ ಹೇಳಿ? ಫಸ್ಟ್ ಬರಕ ಹೋಗೋದು ಓಕೆ, ನಿಮ್ಮನ್ನ ಬಿಡ್ತಾರಾ? ನಾಳೆ ಹೆಂಗ್ ಮುಖ ಎತ್ತಿ ಅಡ್ಡಾಡ್ತೀರಾ ಹೇಳಿ? ಯಾರು ನಂಬ್ತಾರ? ನಮ್ ಫ್ರೆಂಡ್ಸ್ ನಂಬ್ತಾರ? ನಮ್ ಫ್ಯಾಮಿಲಿ ನಂಬ್ತಾರ?
ಸ್ಪ್ರೆಡ್ ಆಗ್ಬಿಡತ್ತ. ಕೆಟ್ಟ ಕೆಲಸ ಮಾಡಿದ್ರೆ ಬೇಗನೆ ಸ್ಪ್ರೆಡ್ ಆಗುತ್ತೆ, ಒಳ್ಳೇದ್ ಮಾಡಿದ್ರೆ ಆಗಲ್ಲ, ಸ್ಪ್ರೆಡ್ ಆಗಲ್ಲ. ಯಾಕಂದ್ರೆ ಈಗ ಹೊಟ್ಟೆ ಕಿಚ್ಚು ಸ್ವಾರ್ಥತನನೇ ತುಂಬಿರೋಂತ ಜಗತ್ನಲ್ಲಿ ಬದುಕ್ತಾ ಇದೀವಿ ನಾವು. ಯಾರಾದ್ರೂ ಒಬ್ರು ಮುಂದೆ ಹೋಗ್ತಾರಂದ್ರೆ ಯಾರು ಸಪೋರ್ಟ್ ಮಾಡಂಗಿಲ್ಲ. ಮಾಡ್ತಾರ ರಿಯಾಲಿಟಿ. ನಾವೆಲ್ಲರೂ ಬ್ಯೂಟಿಷಿಯನ್ಸ್, ನಾವೆಲ್ಲ ಫೇಸ್ ಮಾಡ್ಕೊಂಡ ಬಂದಿದ್ದೀವಿ. ಮನೆಯವ್ರಂತೂ ಮೊನ್ನೆ ನಂಬರ್ ನಮ್ಮನ್ನ ನಂಬೋದೇ ಇಲ್ಲ. ನಂಬ್ತಾರ? ಏನ್ ಮಾಡ್ತಾವ ಏನೋ ಇವು. ನಂಬಲ್ಲ. ಯಾಕಂದ್ರೆ ಈ ಫೀಲ್ಡ್ ಬಗ್ಗೆ ಇವಾಗ ನೀವೇನ್ ಕಲಿಯಕ್ ಬಂದಿದ್ದೀರಲ್ಲ, ಇದನ್ನ ನೀವು ಕೇಳಿರ್ತೀರ, ಅವ್ರೇನ್ ಕೇಳಿರ್ತಾರ? ಇದ್ರಲ್ಲಿ ಏನಿದೆ ಪವರ್ ಅಂತ ನಿಮ್ಗೆ ಗೊತ್ತಿರುತ್ತೆ, ಅವ್ರಿಗೆ ಏನ್ ಗೊತ್ತಿರುತ್ತೆ? 5 ಅವರ್ ನಿಂತು ಒಂದು ಟ್ರೀಟ್ಮೆಂಟ್ ಕನ್ಸಲ್ಟೇಷನ್ ಮಾಡ್ಬೇಕು. ಬಂದ್ರು ಕ್ಲೈಂಟು ಎಕ್ದಮ್ ಸೈಡ್ ಯಾಕೆ ಹೋಗ್ಬೇಡಿ. ಸ್ಟ್ರೈಟ್ನಿಂಗ್ ಮಾಡ್ತಾ ಇದೀರ ನಿಮಗೆ ಹಾಫ್ ಹೆಂಗ್ ವರ್ಕ್ ಮಾಡಕ್ ಆಗಂಗಿಲ್ಲ. ಪ್ರಾಡಕ್ಟ್ ನಾಲೆಜ್ ಅಷ್ಟೇ ಕೊಡ್ತಾ ಇದ್ದೀನಿ, ಮತ್ತೇನಿಲ್ಲ. ನಿಮ್ಗೆ ಇದು ನೀವೇನ್ ಇದು ಮಿಸ್ ಮಾಡ್ಕೊಂಡ್ರಲ್ಲ ಅದ್ರದ್ದು ವಿಡಿಯೋ ಸೆಂಡ್ ಮಾಡ್ತೇನೆ, ವರಿ ಮಾಡ್ಬೇಡಿ. ನಾನೇನು ಟಾಪಿಕ್ ಮಾತಾಡಿಲ್ಲ, ಸೈನ್ಸ್ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೀನಿ. ಹೇರ್ಸ್ ನೀವು ಸೆಮಿನಾರ್ ಅಟೆಂಡ್ ಆಗಿದ್ರಾ? ಕಲರ್ಸ್ ಬಗ್ಗೆ ಇಲ್ಲಿ ಇಲ್ಲ, ಓನ್ಲಿ ಟ್ರೀಟ್ಮೆಂಟ್. ಇದ್ರ ಬಗ್ಗೆ ನೋಡ್ರಿ, ಅಪ್ಡೇಟ್ ಆಗುವಂತ ವಿಷಯನ ನಾನು ಶೇರ್ ಮಾಡ್ತೀನಿ. ನೀವೇನ್ ಮಾಡ್ಬೇಕು, ಅಪ್ಡೇಟ್ ಆಗ್ಬೇಕು ಅಷ್ಟೇ. ಒಂದಿನ ಅಕ್ಕ ಬೈತಾ ನೋಡು ಹೋಗ್ಬೇಡ. ತಾಕ್ಬಾರ್ದು, ಆ ರೀತಿಯಾಗಿ ಮಾಡ್ಬೇಕು ಅಷ್ಟೇ. ಯಾವ ರೀತಿ ವಾಶ್ ಮಾಡೋ ಟೈಮ್ನಲ್ಲಿ ಏನಾಗುತ್ತೆ, ಅದ್ರದ್ದು ವರ್ಕ್ ಮುಗ್ದಿರುತ್ತೆ. ಅವಾಗ ಏನಾಗಿರುತ್ತೆ, ಸ್ಟ್ರಾಂಗ್ ಇರೋಂಥ ಪ್ರಾಡಕ್ಟ್ ಮೈಲ್ಡ್ ಆಗಿರುತ್ತೆ. ಅರ್ಥ ಆಯ್ತಾ? ಅವಾಗ ಹತ್ತಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಹಚ್ಚೋ ಟೈಮ್ನಲ್ಲಿ ಹತ್ತಂಗಿಲ್ಲ ರೀ. ನೀವು ಹಿಂಗೆ ಹಿಡಿದು ಕರೆಕ್ಟಾಗಿ ಅಪ್ಲಿಕೇಶನ್ ಮಾಡಿ. ಹತ್ತತ್ತು ಅಂದ್ರೆ ಒಂದು 4 ಕೂದಲು ಹೋಗ್ತಾವ, ವರಿ ಮಾಡಬೇಡಿ. ಮತ್ತೇನು ಹೇಳ್ರಿ, ಹೋಗುತ್ತೆ. ಒಂದು 4 ಕೂದಲು ಹೋಗುತ್ತೆ. ಎಷ್ಟು ಕೂದಲಿದಾವೆ ನಮ್ಮ ಹೇರ್ಸಲ್ಲಿ? ಒಂದು 4 ಕೂದಲು ಹೋದ್ರೆ ಏನು ಕಾಣಿಸಂಗಿಲ್ಲ. ಉಷ್ಟಕ್ಕೆ ಹಚ್ಚಿದ್ರೆ ಉಷ್ಟು ಹೋಗ್ತಾವೆ. ಹಚ್ಚಬಾರ್ದು, ಏನು ಮಾಡಬೇಡ್ರಿ. ನೀವು ಪ್ರೊಫೆಷ್ನಲ್ ಆಗಿ ಮಾಡಿದ್ರಂದ್ರೆ ಒಂದು ಸ್ವಲ್ಪನೂ ಹಚ್ಚಂಗಿಲ್ಲ. ಇವಾಗ ಪರ್ಮನೆಂಟ್ ಸ್ಟ್ರೇಟ್ನಿಂಗ್ ಮಾಡ್ತೀವಿ ನಾವು. ಅವು ಆಮೇಲೆ ಹೇರ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಆಮೇಲೆ ಅವ್ರು ಏನು ಮಾಡಿರ್ತಾರೆ, ಹೈಲೈಟಿಂಗು ಮಾಡಿಸಿರ್ತಾರೆ. ಅದು ಹೈಲೈಟಿಂಗು ಇಲ್ಲಿ ಮಟ್ಟ ಬಂದಿರ್ತೈತಿ, ಇಲ್ಲಿಂದ ಇಲ್ಲಿ ಮಟ್ಟ ಕವಿನೂ ಆಗಿರ್ತೈತೆ ಅದು ಹೇರ್ಸ್. ಅವಾಗ ನಾವು ಪರ್ಮನೆಂಟ್ ಸ್ಟ್ರೇಟ್ನಿಂಗ್ ರೀಟಚ್ ಹ್ಯಾಂಗ್ ಮಾಡ್ತೀವಿ. ಅಂದ್ರೆ ಇಲ್ಲಿ ಬಂದಿರೋದು ನಿಮಗೆ ನಾರ್ಮಲ್ ಹೇರ್ಸ್ ಹೆಂಗ್ ಬಂದಿರುತ್ತೋ, ಕರ್ಲಿ ಹೇರ್ಸು ಅದೇ ತರ ಬಂದಿರುತ್ತೆ. ಇಲ್ಲಿ ನೀವು ಕಲರು ಮತ್ತೆ ಸ್ಟ್ರೈಟ್ನಿಂಗು ಎಲ್ಲ ಕೆಳಗಡೆ ಏನಾಗಿರುತ್ತೆ, ಇಲ್ಲಿ ಗ್ರೋತ್ ಆಗಿರುತ್ತೆ. ಮಾಡ್ಬೋದಲ್ಲ. ಇವಾಗ ಅದು ನೀವು ಹೈಲೈಟಿಂಗ್ ಮಾಡಿದ್ರೆ ಪರ್ಮನೆಂಟ್ ಸ್ಟ್ರೇಟ್ನಿಂಗ್ ಅದ್ರ ಮೇಲೆ ಮಾಡಬಾರ್ದು ಅಂತ ಅಂದ್ರಲ್ಲ. ಇಲ್ಲಿ ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಹೆಂಗ್ ಗ್ರೋತ್ ಆಗಿರುತ್ತಲ್ಲ, ಹೈಲೈಟಿಂಗು ಗ್ರೋತ್ ಆಗಿರುತ್ತೆ, ಅದನ್ನು ಡೌನ್ ಆಗಿರುತ್ತೆ. ಹಾ, ಎರಡು ಒಮ್ಮಕ್ಲೇನೆ ಡೌನ್ ಆಗಿರುತ್ತೆ. ನಾನು ಹೇಳಿದ್ದು ಡೌನ್ ಆಗಿರುತ್ತೆ. ಹಾ, ಡೌನ್ ಆಗಿರುತ್ತೆ. ಅವಾಗ ಅದು ಇದು ಕರ್ಲಿ ಇರುತ್ತಲ್ಲ, ಅವಾಗ ಮತ್ತೆ ನಾವು ಸ್ಟ್ರೇಟ್ನಿಂಗ್ ಮಾಡಿಸ್ಕೋಬೇಕಾಗ್ತೈತಿ. ಅವಾಗ ಅದನ್ನ ಸ್ಟ್ರೇಟ್ನಿಂಗ್ ಮಾಡ್ಬೇಕಾದ್ರೆ ಕೆಳಗಡೆ ಹೈಲೈಟಿಂಗ್ ಇರ್ತೈತಲ್ಲ, ಅದಕ್ಕೆ ಹೆಂಗ್ ಮಾಡ್ಬೇಕು ಅಂತ, ಅದಕ್ಕೆ ನೀವು ಮಾಡಬಾರ್ದು ಅಂದಿರಿ. ಸ್ಟ್ರೇಟ್ನಿಂಗ್ ಮಾಡಬಾರ್ದು ಅಂದಿರಿ. ಅವಾಗ ನಾವ್ ಏನ್ ಮಾಡ್ಬೇಕು ಅಂತ ನನ್ನ ಕ್ವಶನ್ ಅರ್ಥ ಆಗೋದು. ಆಮೇಲೆ ಹೈಲೈಟಿಂಗು ಆಗಿರ್ತೈತಿ. ಐರನ್ ಮಾಡೋ ಟೈಮ್ನಲ್ಲಿ ಕೇಳ್ತಾ ಇಲ್ಲ ಅವರು. ಇಲ್ರಿ, ನಾ ಹೇಳಿ ಹುಡುಕ್ತೆ. ಇವಾಗ ಇವ್ರದ್ದು ಕರ್ಲಿ ಹೇರ್ಸ್, ಇವಾಗ ಇವ್ರಿಗೆ ಪರ್ಮನೆಂಟ್ ಹೇರ್ ಸ್ಟ್ರೈಟಿಂಗ್ ನಾವು ಮಾಡಿದ್ವಿ. ಇವ್ರು ಏನ್ ಮಾಡಿದ್ರು, 1 ಮಂತ್ ಬಿಟ್ಟು ಹೈಲೈಟಿಂಗು ಮಾಡ್ತಿದ್ರು. ಇವಾಗ ಒಂದು 2 ಇಯರ್ಸ್ ಆಯ್ತು, ಇವ್ರದ್ದು ಹೇರ್ಸು ಬೆಳೆದು ಇವು ಸ್ಟ್ರೇಟ್ ತಳ. ನೀವು ಇವಾಗ ಹೈಲೈಟ್ ಎಲ್ಲಿದ್ದಾವು? ಅದೇ ಹೈಲೈಟ್ ಇಲ್ಲಿಂದ ಇರ್ತಾವೆ. ನಾವು ಬರೀ ಎಷ್ಟು ಗ್ರೋತ್ ಆಗಿದೆ ಅಲ್ಲ, ಅಲ್ಲಿಗೆ ಮಾತ್ರ ವರ್ಕ್
ಓಕೆನಾ? ಫ್ಲಾಟ್ ಆಯ್ತು, ಸ್ಟೀಲ್ ಪ್ಲೇಟೆಡ್ ಇರಬೇಕು, ಸೆರಾಮಿಕ್ ಫುಲ್. ಬೇರೆ ಹಂಗೆ ನಾರ್ಮಲ್ ಸ್ಟ್ರೈಟ್ ನಲ್ಲಿ ನೀವು ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಯಾವುದು ಮಾಡಕ್ ಆಗಲ್ಲ. ಒಳ್ಳೆ ಪ್ರೊಫೆಷನಲ್ ಸ್ಟ್ರೈಟ್ನರ್ ನಿಮ್ ಕಡೆ ಇರಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಇವಾಗ ಫಸ್ಟಿಗೆ ನಾನು ತೋರಿಸ್ದೆ ತಿನ್ನಿದ್ದಂತ ಹೇರ್. ಅಂತ ಹೇರ್ ಏನಾದ್ರು ನಿಮ್ಗೆ ಪರ್ಮನೆಂಟ್ ಮಾಡ್ತಾ ಇದ್ದೀರಾ ನೀವು ಅಂದ್ರೆ ಎಷ್ಟು ಟೆಂಪರೇಚರ್ ಇರ್ಬೇಕಂದ್ರೆ ನೀವು 180 ಇಂದ 190 ವರೆಗೂ ಟೆಂಪರೇಚರ್ ನ ಇಟ್ಕೋಬಹುದು. ಎಷ್ಟು? ಮೀಡಿಯಂ ಹೇರ್ಗೆ ಹೇರ್ ಪ್ರಾಬ್ಲಮ್ ಅಂತೇಳಿ ಬಂದಾಗ ನಾವು ಯಾವ ರೀತಿಯಾಗಿ ಅವ್ರಿಗೆ ಗೈಡ್ಲೈನ್ಸ್ ಕೊಡಬೇಕು, ಏನ್ ಮಾಡಬೇಕು ಅಂತೇಳಿ ನಾವು ಹೇಳಬೇಕು. 3 ತರ ಸ್ಪಾ ಇದೆ. ಯಾವ್ದ್ಯಾವ್ದು? ಹೈಡ್ರೇಷನ್ಗೋಸ್ಕರ. ಅದೇ ರೀತಿನೇ ನಿಮಗೆ ಆಂಪಲ್ಸ್ ಬರ್ತವೆ. ಇದನ್ನ ಪ್ಯೂರಿಫೈಡ್ ವಾಟರು ಅಂತೀವಿ. ಇದನ್ನ ಒಂದು ಓಪನ್ ಮಾಡಿ ತೋರಿಸು. ಒಂದೊಂದು ಪ್ರಾಬ್ಲಮ್ಗೆ ಒಂದೊಂದು ಆಂಪಲ್ಸ್ ನ ಹಾಕಿ. ಇದರಲ್ಲೇ ನಿಮಗೆ ಲೋರಿಯಲ್ ಇರುತ್ತೆ, ಸ್ಟ್ರಿಕ್ಸ್ ಇದೆ, ಬ್ರ್ಯಾಂಡ್ಸ್ ಸಾಕಷ್ಟು ಇದೆ. ಕೆಲಸ ಒಂದೇ, ಬ್ರ್ಯಾಂಡ್ಸ್ ಸಾಕಷ್ಟು ಇದಾವೆ. ನಿಮ್ಮ ಬಜೆಟ್ ಅನುಸಾರ ನೀವು ತಗೊಳ್ಳಿ. ಇದರಲ್ಲೇ ಚಿಕ್ಕ ಚಿಕ್ಕದು ಬರುತ್ತೆ. ನೀವು 1 ಲೀಟರ್ದು ತಗೋಬೇಕಂತ ಏನಿಲ್ಲ, ಚಿಕ್ಕದು ಬರುತ್ತೆ. ಸೊ ಇದೇ ಯೂಸ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಅವ್ರದ್ದು ನಂಬರ್ ಕೊಡ್ತೀನಿ, ತಗೋಬಹುದು. ಇಲ್ಲಪ್ಪ ನಾವು ಬೇರೆ ಕಂಪ್ನಿದು ಯೂಸ್ ಮಾಡ್ತೀನಿ ಅಂದ್ರೆ ಬೇರೆ ಕಂಪ್ನಿದು ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡಿದ್ದೀನಿ, ನನಗೆ ಬೆಸ್ಟ್ ಅನಿಸ್ತು, ಸೊ ಇದನ್ನ ತರಿಸಿದ್ದೀನಿ ಅಷ್ಟೇ. ಲಾಸ್ಟಿಗೆ ಕೊಡ್ತೀನಿ. ನೀವು ಯಾರು ತಗೋಬೇಕಂತ ಇದ್ದೀರ? ಅವ್ರು ಯಾರು ಕೈಯನ್ನು ಇಸ್ಕೊಂಡು ನೀವು ಯಾರು ಲೇಟಾಗಿ ಬರ್ತಿರಲ್ಲ ಆ ಕಾನ್ಸೆಪ್ಟ್ ಮತ್ತೆ ರಿಪೀಟ್ ಆಗಲ್ಲ. ನೆಕ್ಸ್ಟ್ ನಿಮಗೆ ವಿಡಿಯೋ ಸಿಗುತ್ತೆ ಅಷ್ಟೇ. ಗೊತ್ತಾಯ್ತಲ್ವಾ? ನೋಡ್ತಿದ್ರೆ ನೋಡಿ. ನನಗಿದು ಬೇಕು ಅಂತ ತಗೊಂಡು ಇಷ್ಟನ್ನೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಎಲ್ಲರಿಗೂ? ಹಾ, ಕಾಣಂಗಿಲ್ಲ ಈಗ? ಏನಿಲ್ಲ, ಸ್ಕ್ಯಾಲ್ಪಿಗೆ ಆಯಿಲ್ ಅಪ್ಲೈ ಮಾಡ್ತಿರಲ್ಲ ಆ ತರ ಅಪ್ಲೈ ಮಾಡಬೇಕು. ನೋಡಿ ಇಲ್ಲಿ ರೂಟ್ ಟಚ್ ಅಪ್ ಆದ್ರೂ ಮಾಡ್ತಿರಲ್ಲ, ಏನ್ ಮಾಡಕ್ಕೋಸ್ಕರ ಇದನ್ನ ಸ್ಕ್ರಬ್ಬಿಂಗ್ ಅಂದ. ಡಿಸ್ಟರ್ಬ್ ಮಾಡ ಏನೇ ಮಾಡ್ಬೇಕಂದ್ರೂ ನಾವು ಒಂದ್ ಸ್ವಲ್ಪ 10% ಮಿಕ್ಸ್ ಮಾಡೇ ಮಾಡ್ತಾರ. ನಮ್ ತರ ಹೇರ್ ಬರೋಲ್ಲ, 90% ಹೇರ್ ಅಷ್ಟೇ ಬರುತ್ತೆ, 100% ಬರಲ್ಲ. ನಾನು ರಿಯಲ್ ಲ್ಯಾಂಡ್ಸ್ ಮೇಲೆ ಬಾಟಮ್ ಮೇಲೆ ಪ್ರಾಕ್ಟೀಸ್ ಮಾಡಿದ್ರು, ಡಬ್ಬಿ ಮೇಲೆ ಮಾಡಬೇಕಾದ್ರೆ ಕೆಮಿಕಲ್ ಟ್ರೀಟ್ಮೆಂಟ್ ಈಗ 100% ಡಬ್ಬಿ ತರಿಸ್ತಾ ಅಂತ ಹೇಳಿದ್ರಲ್ಲ, ಅದ್ರ ಮೇಲೆ ನಾನು ಮಾಡ್ಬೋದು. ನೀವು ಈ ಟ್ರೀಟ್ಮೆಂಟ್ ನ ಮಾಡಕ್ ಬರಂಗಿಲ್ಲ, ಕಟಿಂಗ್ ಮಾಡ್ಬೋದು, ಸೆಟ್ಟಿಂಗ್ ಮಾಡ್ಬೋದು. ಅದು ಅದಕ್ಕೆ ಜೀರೋ ಟೈಮ್ ಕೊಟ್ಟಾಗ ಮೇಡಮ್ ಮಿಕ್ಸ್ ಆಗಿರುತ್ತೆ. ಹಾ ಹಾ, ನೀವು ಮಾಡಿ ನೋಡ್ರಿ ಅಲ್ಲ. ನಾನಂತ ಡಮ್ಮಿ ಮೇಲೆ ಅದು ಅಂದಿದ್ದಾರಾ? ಅವ್ರು ಪರ್ಚೇಸಿಂಗ್ ಅಂತ ಹೇಳ್ತಾರ. ಇದು 90% ಡಮ್ಮಿನೂ ನಿಮ್ಗೆ 5,000 6,000 ಇದೆ. ಇದೆ ಇದನ್ನ ಈ ಚೇರ್ ಮೇಲೆ ಇಟ್ಕೊಂಡೆ ತಗೋ, ಎಲ್ಲರೂ ಬರ್ತಾರೆ. ರಿಸಲ್ಟ್ ಬಂತ ಲೈಟ್ ಖುಷಿ ಆಗ್ತಾರಿಲ್ಲ, ಶೈನ್ ಬಂದಿದೆ ಹೇರಲ್ಲಿ. ಹ್ಯಾಡ್ರಸ್ ಎಷ್ಟು ತುಂಬಿತ್ತು? ಜಾಸ್ತಿ ತೆಗೆದು ಮತ್ತೆ ವಾಶ್ ಮಾಡಿರಿ. ಉದ್ದಿನ ಕೂದಲಕ್ಕನ ಉದ್ದ ಕೂದಲು ನಿಮ್ಮ ರಿಸಲ್ಟ್ ಗೊತ್ತಿಲ್ಲ ಯಾಪ ಕರಾತಾರ ಬಾ ಇಲ್ಲಿ. ಶೈನ್ ಬಂದಿದೆ. ಸೊ ಸ್ಪಾ ಬಗ್ಗೆ ಎಷ್ಟು ನಿಮ್ಗೆ ಮೈಂಡ್ ಅಲ್ಲಿ ಇತ್ತಲ್ಲ, ಎಲ್ಲ ಕ್ಲಿಯರ್ ಆಗಿದೆಯಲ್ಲ? ಏನಾದ್ರೂ ಡೌಟ್ಸ್ ಇದೆ? ಎಕ್ಸ್ಕ್ಯೂಸ್ ಮೀ, ಏನಾದ್ರೂ ಡೌಟ್ಸ್ ಇದೆ ಇಲ್ವಾ? ಸ್ಪಾ ಕ್ಲಿಯರ್ ಆಯ್ತಾ? ಯಾವ ಹೇರ್ ಸಿಗ್ ಮಾಡ್ಬೇಕು, ಯಾವ ಹೇರ್ ಸಿಗಿಲ್ಲ ಅಂತ. ನಾ ಯಾವ ಹೇರ್ ಸಿಗೂ ಮಾಡ್ಬೇಡ ಅಂತ ಹೇಳೇ ಇಲ್ಲ, ಎಲ್ಲಾ ಹೇರ್ ಸಿಗೂ ಮಾಡ್ರಿ, ನೀಡ್ ಇದ್ದೇ ಇದೆ. ಹಾಗೆ ಇದೆ, ಭಯ ಆಗ್ತೈತಂತ್ರಿ ಆ ಹುಡುಗಿಗೆ. ಹೌದಿಲ್ರಿ, ಡರ್ಕೆ ಆಗಿ ಜೀತ ಆಯ್ತಿಲ್ರಿ, ಭಯ ಬಿಟ್ಟು ಹೊರಗಡೆ ಬರ್ಬೇಕು ನಾವು. ಮ್ಯಾಲೆತ್ತಿ ತೋರಿಸ್ರಿ ಸ್ವಲ್ಪ. ಫುಡ್
ಸಾಕು ಸಾಕು. ಈ ಮಾಡ್ಬೇಕ್ರಿ ನಾನು ಇನ್ನೂ ಸ್ಟ್ರೈಟ್ನಿಂಗ್ ಆಗೋದಿಲ್ಲ. ನೀವು ಒಬ್ಬೊಬ್ರು ಊರಿಗೆ ಹೋಗ್ಬೇಕಿದ್ರೆ ಟೈಮ್ ಮಾಡಿದ್ರೆ ನಮ್ಮನ್ನು ಯಾವಾಗಲೂ ಒಟ್ಟ ಇಲ್ಲಿಟ್ಟು ಮಾಡಿ ತೋರಿಸ್ರಿ ಮಹಾಲಕ್ಷ್ಮಿ ಚೆನ್ನಾಗಿದೆ. ಮುಂಜಾನೆ ಬೆಟ್ಟ ಆಗ್ಲಲ್ಲ ಲಕ್ಷ್ಮಿ ಆಕೆ ನಾ ಇಬ್ರು ಶೈನ್ ಮಾಡ್ತಾ ಇದೆಯಾ ಹೇರ್ಸ್? ಅಲ್ಲಿ ಆಕಿನ ಗೊತ್ತಂದ್ರೆ ಶಿವ ಆಕಿನ ಅಂದ್ ಲಕ್ಷ್ಮಿ ಇಲ್ಲ ಕರೆಕ್ಟ್ ಬಾ ಆಮ್ಯಾಗ ಏಯ್ಯ ಕರೆಗೂ ಯಾರು ಬರತ್ತಿಲ್ಲ ಹೋಗ್ಯಾಳ ಉಮಾಕ್ ವಾಪಸ್. ನಮ್ಗೆ ಇವ್ರ ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಬೇಕು, ಇವ್ರ ಹಿಸ್ಟ್ರಿ ಏನು ಅಂತೇಳಿ ನಮ್ಗೆ ಗೊತ್ತಾಯ್ತು. ಸೊ ಅವ್ರದ್ದು ಯಾವ ಥರ ಇದೆ ಅಂದ್ರೆ ಇವಾಗ ಯಾವುದೇ ರೀತಿ ಅವ್ರು ಡೈ ಯೂಸ್ ಮಾಡಿಲ್ಲ, ಮೆಹಂದಿ ಕೋಟೆಡ್ ಇಲ್ಲ, ವರ್ಜನ್ ಹೇರ್ ಇದಾವೆ, ಕರ್ಲಿ ಹೇರ್ಸ್ ಇದೆ, ವರ್ಜನ್ ಹೇರ್ ಇದೆ. ಸೊ ಅವ್ರಿಗೆ ನಾನು ಏನು ಮಾಡಿದೆ, ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ನಲ್ಲಿ ನಿಮಗೆ 2 ಥರ ಕ್ರೀಮ್ ಸಿಗ್ತವೆ. ಒಂದು ಹೇಳಿ ರೆಸಿಸ್ಟೆಂಟು, ಇನ್ನೊಂದು ಎಕ್ಸ್ಟ್ರಾ ರೆಸಿಸ್ಟೆಂಟು. ನಾನಿವಾಗ ಅವರಿಗೆ ಎಕ್ಸ್ಟ್ರಾ ರೆಸಿಸ್ಟೆಂಟ್ನ ಯೂಸ್ ಮಾಡಿದ್ದೀನಿ. ಫಸ್ಟಿಗೆ ಏನು ಮಾಡ್ಕೊಂಡೆ, ನಾನು 3 ಟೈಮ್ ಹೇರ್ ವಾಶ್ನ ಮಾಡಿದೆ ಶಾಂಪೂ ಇಂದ. ಹೇರ್ ವಾಶ್ ಮಾಡಿ ನೆಕ್ಸ್ಟ್ ಬಂದ್ಬಿಟ್ಟು ಟವಲ್ ಡ್ರೈ ಮಾಡಿ ಫುಲ್ 100% ಡ್ರೈ ಮಾಡ್ಕೊಂಡೆ ಹೇರ್ನ. ಡ್ರೈ ಮಾಡ್ಕೊಂಡು ಫುಲ್ ಕರ್ಲಿ ಇರೋದಿನ ನಾನು ಫಸ್ಟಿಗೆ ಏನು ಮಾಡಿದೆ, ಫುಲ್ ಸ್ಟ್ರೈಟ್ ಬ್ಲೋ ಡ್ರೈ ಮಾಡಿದೆ. ಬ್ಲೋ ಡ್ರೈ ಮಾಡಿ ಬೇಸಿಕ್ 4 ಸೆಕ್ಷನ್ ತೆಗೆದು ನಾನು ಏನು ಮಾಡಿದೆ, ಕ್ರೀಮ್ನ ಅಪ್ಲಿಕೇಶನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಎಷ್ಟು 1 ಇಂಚಿಂದ ಬಿಟ್ಟು ಸ್ಟಾರ್ಟ್. ಒನ್ ಟೈಮ್ ಸಕ್ಸಸ್ ಆಗಿದೆ, ಸೆಕೆಂಡ್ ಟೈಮ್ ಎಲ್ಲ ಡೌಟ್ಸ್ ಎಲ್ಲ ನೆನಪಿಟ್ಕೊಂಡಿದ್ದೀರಾ? ಫೋನ್ ತಗದ್ ಬಿಡ್ರಿ, ಅದು ನೋಡ್ರಿ ಫೋನ್ ತೆಗೀರಿ. ಈ ರೀತಿಯಾಗಿ ಇಲ್ಲಿಂದ ಮಿಡಲ್ ಮತ್ತೆ ರೂಟ್ ಇದೆ. ಮೇಡಮ್ ಇದು ಕ್ವಾಂಟಿಟಿನ ಎಷ್ಟರ ತಗೋಬೋದೇನ್ರಿ? ಇಷ್ಟೇ ತಗೊಳ್ರಿ, ಇಷ್ಟೇ ಸಾಕು ಅಪ್ಲೈ ಮಾಡೋದು. ಆಯಿಲ್ ಬೇಸ್ ಇದೆ, ಮತ್ತೆ ಕಡಿಮೆ ಇದ್ರೆ ಹಾಕೊಳ್ಳಿ. ಬಟ್ ನೋಡಿ ಹಚ್ಚಾಗ ಯಾವ ರೀತಿಯಾಗಿ ಸ್ಪ್ರೆಡ್ ಆಗಿದೆ ಅಂತ. ಆಗಿದೆಯಾ? 1 ಇಂಚ್ ಬಿಟ್ಟು ಸೇಮ್ ಅದು ಡೈರೆಕ್ಟ್ಲಿ ನಾನು ಅಂಶ ಇರುತ್ತೆ, ಅದು ಕಡಿಮೆ ಆದಾಗ ನಮಗೆ ಏನಾಗುತ್ತೆ, ಡ್ರೈ ಫ್ರೀಸ್ ಎಲ್ಲ ಆಗ್ತವೆ ಹೇರ್ಸ್. ಇದು ನಾವೇನು ಮಾಡ್ತಾ ಇದ್ದೀವಿ, ಟೆಂಪರರಿ ಆಗಿ ಪ್ರೋಟೀನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಟೆನ್ಷನ್ ಇಲ್ಲ. ನೆನ್ನೆ ನಾನು ನಿಮಗೆ ಟೈಮ್ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ, ಬಾಂಡ್ ಬ್ರೇಕ್ ಆಗಬೇಕು ಅನ್ನೋ ಟೆನ್ಷನ್ ಇಲ್ಲ. ಆದ್ರೂ ನೀವು ಅಪ್ಲಿಕೇಶನ್ ಎಷ್ಟು 15 ಇಂದ 20 ನಿಮಿಷದೊಳಗಡೆ ಮುಗಿಸ್ಬಿಡಿ. ಬ್ರಷ್ ನಾವು 6 ಬ್ರಷ್ ತಂದಿದ್ದೀನಿ ಎಕ್ಸ್ಟ್ರಾ. ಈ ಥರ ಸ್ಟ್ರೈಟ್ ಆಗಿ 8 ದಿನವರೆಗೂ ಇರುತ್ತೆ, 10 ದಿನವರೆಗೂ ಇರುತ್ತೆ ಅಂದ್ರೆ ರಿಯಾಲಿಟಿನ ನಾವು ಒಪ್ಕೋಬೇಕಷ್ಟೇ. ಅದಕ್ಕೆ ಸ್ಕ್ಯಾಲ್ಪಿಂದ ದೂರ
ಒಂದಷ್ಟ ಮಾಡಲ್ಲ. ನಾನು ನಿಮಗೆ ನೋಟ್ಸ್ ಕಳಿಸ್ತೀನಿ ಅಂತ ಹೇಳಿದ್ರು ನೀವು ಕೇಳೋಲ್ಲ. ನಂಬ್ತಾ ಇಲ್ವಾ ನೀವು? ಬೇರೆ ಬೇರೆ ನಿಮಗೆ ರಿಸಲ್ಟ್ ನಾ ಹೇಳಿದ್ದೀನಲ್ವಾ ಎಷ್ಟು % ಬರುತ್ತೆ ಅಂತ. ಮತ್ತು ಪ್ರಾಡಕ್ಟ್ ಬೇರೆ ಇರಬೇಕಲ್ಲ. ಪ್ರೊಸೀಜರ್ ಮಾತ್ರ ಸೇಮ್. ಇದರಲ್ಲೂ ಒಂದು ಟ್ವಿಸ್ಟ್ ಇದೆ, ವೇಟ್ ಮಾಡಿ. ಸೇಮ್ ಟೈಮಿಂಗ್ಸ್ ಸೇಮ್, ಬಟ್ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ, ಅದನ್ನ ನಾನು ತೋರಿಸ್ತೀನಿ ಏನನ್ನೋದಂತ. ವೇಟ್ ಮಾಡಿ. 3ಕ್ಕೂ ಯೂಸ್ ಮಾಡಿ, ಸ್ಟ್ರೈಟ್ನಿಂಗ್ ಇಲ್ಲ. ಯಾರಿಗೆಲ್ಲ ಬಿಸ್ನೆಸ್ ಗ್ರೋ ಅಪ್ ಮಾಡ್ಕೊಳೋ ಇಷ್ಟ ಇದೆ? ನೀವು ಹೇಳ್ರಿ, ಈ ಸತಿ ನಡೆಯುತ್ತೆ. ರೆಡ್ ಟೀಮ್ನವರು ಹೇಳ್ಬೋದು. ಓಕೆ, ಯಾರಿಗೆಲ್ಲ ಸ್ಟೂಡೆಂಟ್ ಬರಬೇಕು, ನಾನು ಲೀಡರ್ ಆಗಬೇಕು ಅನ್ನೋ ಆಸೆ ಎಷ್ಟಿದೆ? ವಾವ್, ನಾನು ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಎಷ್ಟು ಜನಕ್ಕಿದೆ? ಎಲ್ಲರಿಗೂ ಇದೆ. ದುಡ್ಡು ಯಾರಿಗೆ ಬೇಕು? ಹೆಸರು ಯಾರು ಮಾಡಬೇಕು? ನಾನೇನು ಹೇಳ್ತೀನಿ, ನಮ್ಮ ಕೆಲಸನ ನಾವು ಶ್ರದ್ಧೆ ಭಕ್ತಿ ಇಂದ ಮಾಡಿದ್ವಿ ಅಂದ್ರೆ ಡೆಫಿನೆಟ್ಲಿ ಅದು ಒಂದಿನ ನಮಗೆ ಎತ್ತರವಾಗಿ ಕರ್ಕೊಂಡು ಹೋಗುತ್ತೆ. ನಾವೇನಾದ್ರೂ ಒಂದು ಸಣ್ಣ ಕೆಲಸ ಬಂದಿದೆ ಅಂತೇಳಿ ನಾವೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ವಿ ಅಂದ್ರೆ ಆ ಒಂದು ಸಣ್ಣ ಕೆಲಸನ ನಮಗೆ ಕರೆಕ್ಟ್ ಅಲ್ವಾ? ಸೊ ನಾವು ಬಿಸ್ನೆಸ್ ನ ಗ್ರೋ ಅಪ್ ಮಾಡ್ಕೋಬೇಕಂದ್ರೆ ನಮ್ಮನ್ನ ನಾವು ಚೇಂಜಸ್ ಮಾಡ್ಕೋಬೇಕು. ಫಸ್ಟ್ ನಮ್ಮ ಡ್ರೆಸ್ ಸೆನ್ಸು, ನೆಕ್ಸ್ಟ್ ಮೈಂಡ್ ಅಲ್ಲಿ ಇರುವಂತ ನೆಗೆಟಿವಿಟಿ ಏನಾಗ್ಬಿಡುತ್ತೋ ಏನೋ, ಯಾರು ಏನ್ ಅನ್ಕೊಂತಾರೋ ಏನೋ, ಇದರಿಂದ ದೂರ ಬರ್ಬೇಕು ನಾವು. ನಮಗ್ ಫರಕ್ಕೆ ಬೀಳಂಗಿಲ್ಲ, ಯಾರು ಏನ್ ಅನ್ಕೊಂತಾರ ನಾವು ತಲೆನೇ ಕೆಡ್ಸ್ಕೊಬಾರ್ದು. ಈ ಕಿವಿಗೆ ಹೇಳ್ಬೇಕು, ಬಿಡ್ಬೇಕು. ನಾವು ಗ್ರೋ ಅಪ್ ಆಗ್ಬೇಕಾ? ನಾವೇನಾದ್ರು ಕೆಟ್ಟ ಕೆಲಸ ಮಾಡ್ತಾ ಇದೀವಾ? ನಾವು ಬ್ಯೂಟಿಷಿಯನ್ ಆಗ್ಬೇಕು ಅಂತ ಹೇಳಿ ದೇವ್ರು ನಮ್ಗೆ ಕಳ್ಸಿಬಿಡ್ತಾನ. ಸೊ ಬ್ಯೂಟಿಷಿಯನ್ ಆಗ್ಬೇಕು, ಒಳ್ಳೆ ಹೆಸರು ಮಾಡ್ಬೇಕು, 4 ಜನಕ್ಕೆ ಯೂಸ್ ಆಗ್ಬೇಕು, ಕ್ಲೈಂಟ್ ಖುಷಿ ಆಗ್ಬೇಕು, ನಿಮ್ಮಿಂದ ಕಲಿತ ವ್ಯಕ್ತಿಗಳು ಅವ್ರ ಜೀವನ ಆಗ್ಬೇಕು, ಮತ್ತೆ ಸಮಾಜದಲ್ಲಿ ನಮ್ದು ಒಳ್ಳೆ ಹೆಸರು ಇರಬೇಕು. ಮಾಡ್ತಾರೆ ಮೇಡಮ್, ಇವಾಗ ಕ್ಲೈಂಟ್ ಬಂದಿರ್ತಾರ, ಬೇರೆ ಕಡೆ ಮಾಡಿಸ್ಕೊಂಡಿರ್ತಾರ, ಇಲ್ಲಿ ಬಂದು ಅವ್ರ ಹೆಸರನ್ನ ಹೇಳ್ತಾರ. ನಾವು ಆ ಟೈಮ್ನಾಗ ಏನ್ ಮಾಡ್ಬೇಕು? ಇಲ್ಲ ಮ್ಯಾಮ್ ತಪ್ಪಾಗಿರ್ಬೋದು, ನೆಕ್ಸ್ಟ್ ಟೈಮ್ ಮಾಡ್ತಾರ. ಅವ್ರು ಆ ಜೊತೆ ನೀವೇನಾದ್ರು ಅಯ್ಯೋ ಹಾಳು ಮಾಡ್ಬಿಡ್ಲ ಹಂಗೆ ನೋಡ್ರಿ ಮಾಡೋದು ಅಂದ್ಬಿಟ್ರಂದ್ರೆ ಇನ್ನೊಬ್ರು ಬ್ಯೂಟಿಷಿಯನ್ ಅವರು ನಮ್ಮ ತರನೇ ಕೆಲಸ ಮಾಡ್ತಾ ಇರ್ತಾರ, ಬ್ಯೂಟಿಷಿಯನ್ಗೆ ಅವಮಾನ ಮಾಡಿರ್ತೀರ. ಅದಕ್ಕೆ ನಿಮಗೆ ಏನು ಒಲೆಯಿಲ್ಲ. ಅದಕ್ಕೆ ಒಬ್ಬ ಬ್ಯೂಟಿಷಿಯನ್ ಇನ್ನೊಬ್ಬ ಬ್ಯೂಟಿಷಿಯನ್ಗೆ ಗೌರವ ಕೊಡ್ಬೇಕು. ನಿಮ್ಮ ಮನೆಯಲ್ಲಿ ನೀವು ಬೇಕಾದಾಗ ದುಡೀರಿ, ನಿಮ್ಮ ಮನೆಯಾಗ ಏನಿದೆ, ನಿಮ್ಮ ಸ್ಟೇಟಸ್ ಏನಿದೆ ನಮ್ಗೆ ಬೇಡ. ಒಂದು ಬ್ಯೂಟಿಷಿಯನ್ಗೆ ನೀವು ಏನು ಗೌರವ ಕೊಡ್ತೀರಿ ನಿಮ್ಗೆ ಅದೇ ಸಿಗೋದು. ನಾ ಯಾಕೆ ನಗ್ಲಕ್ಕ ಮಾತಾಡ್ತೀನಿ? ಯಾವಾಗಲೂ ಸಿಟ್ಟಲ್ಲಿ ಯಾವಾಗಲೂ ಮಾತಾಡೀನಿ, ಯಾಕಂದ್ರೆ ಸ್ಮೈಲ್ ಯಾವಾಗ್ಲೂ ನಗ್ತಾ ಇದೆ. ನಗುಕಿನ ದೊಡ್ಡದು ಯಾವುದೇ ಇಲ್ಲ. ಯಾವುದೇ ವ್ಯಕ್ತಿ ಸ್ಯಾಡ್ ಆಗಿ ಕುಂತಿರೋ ಹತ್ರ ಮಾತಾಡಲ್ಲ. ಯಾರು ನಗ್ತಾ ಇರ್ತಾರೋ ಅವ್ರ ಹತ್ರ ಅಟ್ರಾಕ್ಷನ್ ಆಗ್ತಾರ. ಯಾಕೆ? ಎಲ್ಲರಿಗೂ ಅದೇ ಇಷ್ಟ. ಈಗ ನೋವು ಕೇಳೋರು ಯಾರು ಇಲ್ಲ ಇಲ್ಲಿ? ಇದಾರ ಯಾರಾದ್ರೂ? ನೀವೊಂದು ನೋವನ್ನ ಅವ್ರ ಹತ್ರ ಹೇಳ್ಕೊಳ್ಳಿ, ಅವ್ರು ದೂರ ನೋವನ್ನ ನಿಮ್ಮ ಹತ್ರ ಹೇಳ್ಕೊಳ್ತಾರೆ. ಏನಂದ್ರೆ ಅಲ್ಲಿ ಮಾನಸಿಕ ಪೇಷಂಟ್ಗಳಾಗ ಒಬ್ರು ಆಟಿಟ್ಯೂಡ್ ಇರೋಂಥ ಪರ್ಸನ್ ಜೊತೆ ಮಾತಾಡ್ರಿ ನೀವು, ನೆಕ್ಸ್ಟ್ ನಿಮ್ಗೆ ಒಳಗಿಂದನೇ ಚೇಂಜ್ ಆಗ್ಬಿಡ್ತೀರಿ ನೀವು. ನಾನು ಹಂಗಿರೋದ್ರೆ ನಾನು ಹಂಗೆ ಅನ್ಸುತ್ತೆ ಇರ್ರಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಒಳ್ಳೆ ಆಟಿಟ್ಯೂಡ್ ನ ಬೆಳೆಸ್ಕೊಳ್ಳಿ, ಕೆಟ್ಟದ್ ಬೇಡ. ನಮ್ಮ ಕಡೆನೂ ಇದ್ದಾರೆ ಸಾಕಷ್ಟು.
ಬಟ್ ಒಳ್ಳೆ ನಾನು ಅಹಂ ಬೇಡ, ಅಹಂಕಾರ ಬೇಡ. ನಾವು ಇಲ್ಲಿ ಯಾವುದೂ ಶಾಶ್ವತವಾಗಿಲ್ಲ. ಇಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಯಾರೋ ಶಾಶ್ವತ ಅದಾರ? ನಾವ್ ಇಲ್ಲೇ ಇರ್ತೀವಿ, ನಾವ್ ಇದೇ ಫೀಲ್ಡ್ ನಾಗ ಮಸ್ತ್ ದುಡಿತೀವಿ, ಮಸ್ತ್ ಹೆಸರು ಮಾಡ್ತೀವಿ. ಹಿಂಗ್ ಬೆಳೆದವ್ರು ಹಿಂಗ್ ಬಿದ್ದವ್ರು ಅದಾರ, ಹಿಂಗ್ ಬಿದ್ದವ್ರು ಹಿಂಗ್ ಎದ್ದವ್ರು ಅದಾರ. ಯಾರನ್ನು ಕೀಳಾಗೂ ನೋಡ್ಬೇಡಿ. ಅವ್ರು ಎಷ್ಟಾದ್ರೂ ದುಡಿತಾರ್ಲಿ, ಏನಾದ್ರೂ ಮಾಡ್ತಾರ್ಲಿ, ಒಟ್ಟು ದುಡಿತಾ ಇದಾರ? ದುಡಿದಿನ 1 ಲಕ್ಷ ದುಡಿದ್ರು ದುಡಿದಿನ. ಇವಾಗ ನೋಡಿ, ನನ್ನ ಹತ್ರ ₹1 ಇಲ್ಲ. ಆದ್ರೂ ಥಿಂಕ್ ಮಾಡ್ರಿ, ಈಗ ಏನ್ ಕಮ್ಮಿ ಇದೆ ಅಂತ ಥಿಂಕ್ ಮಾಡ್ರಿ ನೀವು. ಅಂದ್ರೆ ಒಳಗಡೆ ಯಾರು ನೋಡಲ್ಲ, ಔಟ್ ಸೈಡ್. ನಮ್ ಜೀವನ ಹೆಂಗಿದೆ ಅಂದ್ರೆ ಮೇಕಪ್ ಮಾಡ್ಕೊಂಡು ಜೀವನ ಮಾಡೋಂತ ಕಣ್ಣೀರ್ ಎಷ್ಟೇ ಇದ್ರು ನನ್ನ ಒಳಗೆ ಇರ್ಬೇಕು, ಹೊರಗಡೆ ಬರಬಾರ್ದು. ಯಾಕೆ ಹೇಳ್ತಾರೆ? ಬರದೇ ಬೇಡ ಈ ಕಡೆ, ಏನೊಬ್ಬ ಇದ್ದ ನಾವೊಂದು ಎಲ್ಲ ತಾನೇ ನೋಡೋಣ. ಲಿಸನಿಂಗ್ ಪವರ್ನ ನಿಮಗೆ ಗ್ರೋ ಅಪ್ ಆಗ್ಬೇಕಂದ್ರೆ ಲಿಸನಿಂಗ್ ಪವರ್ನ ಜಾಸ್ತಿ ಹೆಚ್ಚು ಮಾಡ್ಕೊಳ್ಳಿ. ಏನು ಕೇಳೋ ಅಂತ ಹೆಚ್ಚಿಗೆ ಮಾಡ್ಕೊಳ್ಳಿ, ಹೇಳೋ ಅಂತದ್ನ ಅಲ್ಲ. ಹೇಳ್ಬೇಡ್ರಿ, ನೀವೇನು ಕೇಳ್ರಿ. ಗೋಲ್ಡ್ ಇದೆ, ಗೋಲ್ಡ್ ಅಂದ್ರೆ ನಾವು ಯಾವ ಸ್ಥಾನದಾಗ ಇದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ನಾವೇನ ದುಡಿಲಿಲ್ಲ ಅಂದ್ರೆ ನಾವು ಗೋಲ್ಡ್ ಹಾಕೊಂಡ್ರು ಗೋಲ್ಡ್ ಹಾಕೊಂಡ್ರೆ ಏನ್ ಮಾಡ್ತಾವ? 2000 ವಾಚ್ ಹಾಕೊಂಡ್ರೆ ₹100 ವಾಚ್ ಹಾಕೊಂಡ್ ಎಷ್ಟು ಅಂತಾರ ಇಲ್ವೋ? ಅಂದ್ರೆ ನಮ್ಮ ಸ್ಥಾನಕ್ಕೆ ಬೆಲೆ ಕೊಟ್ಟ ಜನ ನಾವೇನ್ ಮಾಡ್ಬೇಕು? ಪ್ರೆಸೆಂಟೇಬಲ್ ಆಗಿ ಕಾಣ್ಬೇಕು. ಓಪನ್ ಮಾಡಿ ಅವ್ರ ಮುಂದೆ ಅವ್ರನ್ನ ಹಾಕ್ಬಿಡಿ. ಏನಾಗ್ಬೇಕು? ಲವ್ ಇಸ್ ಫಸ್ಟ್ ಸೈಟ್. ಯಾಕಾಗುತ್ತೆ? ಅವರು ಕಾಣ್ತಾರೆ, ನಾವು ಯಾಕೆ ಅಟ್ರಾಕ್ಷನ್ ಕಾಣಂಗಿಲ್ಲ? ಪ್ರೊಫೆಷನಲ್ ಲವ್ ಅಂಡ್ ಫಸ್ಟ್ ಸೈಟ್ ಆಗ್ಬಾರ್ದು ಅಂತ ಕಾಣಲ್ಲ. ನೋಡಿದ ತಕ್ಷಣ ಇಷ್ಟ ಆಗ್ತಾರೆ. ಅದೇ ರೀತಿನೇ ಕಸ್ಟಮರ್, ಸ್ಟೂಡೆಂಟ್, ಫ್ರೆಂಡ್ಸ್ ನೀವು ಪರ್ಮನೆಂಟ್ ನೋಡಿದ ತಕ್ಷಣ ಅವ್ರಿಗೆ ಏನಾಗುತ್ತೆ? ಒಂದು ಅಟ್ರಾಕ್ಷನ್ ಆಗಿ ಅವ್ರು ಏನ್ ಮಾಡ್ತಾರೆ? ನಮ್ಮಿಂದ ಸುತ್ತಾಡ್ತಾರೆ. ಅಟ್ರಾಕ್ಷನ್ ಬೆಳೆಸ್ಕೊಂತೀವಿ. ಹಾಗಾದ್ರೆ ನಿನ್ನೆ ಮಾಡಿಸ್ಕೊಳ್ತಿದ್ದೆ ನಾನು. ಎಷ್ಟು ಶೋ ಮಾಡ್ತಾರಲ್ಲ? ಹೇಳಿ ನೀವು 5,000 100 ಆ ಸುಳ್ಳು 100 3 ತರ ಇದಾವೆ. ತರ ವಾಚ್ ಈ ತರ ಎಷ್ಟಿದೆ ವಾಚ್? 3 ತರ ತಗೊಂಡಿದ್ದೀನಿ ವಾಚ್. ತರ ಒಂದು ಗ್ರೇ, ಒಂದು ಬ್ಲ್ಯಾಕ್, ಇನ್ನೊಂದು ಸಿಲ್ವರ್. ನನಗೆ ರಿಸಲ್ಟ್ ಬಂದಿದ್ದು ಹೇಳಿದ್ದೀನಿ ನಾನು ನಿಮಗೆ. ವೆಯ್ಟ್ ಲಾಸ್ ಆಗ್ಬೇಕಂದ್ರೆ ಶುಗರ್ ಬಿಟ್ರಿ, ಶುಗರ್ ಮೈದಾ ಬಿಟ್ಟರೆ ಡೆಫಿನೆಟ್ಲಿ ವೆಯ್ಟ್ ಲಾಸ್ ಆಗುತ್ತೆ. ಶುಗರ್ ಏನು ದುಶ್ಮನ? ಸ್ಲೋ ಪಾಯ್ಸನ್. ಅದಕ್ಕೆ ಶುಗರ್ ಬಿಟ್ಬಿಡಿ. ನಾನು ಶುಗರ್ ಫ್ರೀ ತಗೊಂತೀನಿ. ಶುಗರ್ ಫ್ರೀ ಎಲ್ಲ ಅದ್ರೂ ಸ್ವಲ್ಪ ಇರ್ತದ್ರಿ. ಅಷ್ಟು ಬರುತ್ತೆ. ಈಗ ಇವಾಗ ನೀವು ಫಿಟ್ನೆಸ್ ಕೋಚ್ ಅಲ್ಲ ನಾನು. ಸರ್ಕಲಿಂಗ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಗ್ರೋ ಅಪ್. ಅರ್ಥ ಮಾಡ್ಕೊಳ್ಳಿ. ಫಾಲ್ತು ಜನ ಜೊತೆ ಟೈಮ್ ವೇಸ್ಟ್ ಮಾಡಬಾರ್ದು. ಬಿಟ್ಟು ಯಾರು ಒಳ್ಳೆ ಒಳ್ಳೆ ಥಾಟ್ಸ್ನ ಇಟ್ಕೊಂಡಿರ್ತಾರೆ, ಒಳ್ಳೆ ಒಳ್ಳೆ ಗುರಿನ ಇಟ್ಕೊಂಡಿರ್ತಾರಲ್ಲ ಅವ್ರನ್ನ ಫಾಲೋ ಮಾಡಿ ಅವ್ರ ಜೊತೆ ಬೇರೆ. ಮಾನಸಿಕ ಜೊತೆ ಬರೀದಂದ್ರೆ ಮಾನಸಿಕ ಆಗ್ತೀರಾ. ಡ್ಯಾನ್ಸರ್ ಜೊತೆ ಬೆರೆದ್ರೆ ಡ್ಯಾನ್ಸರ್ ಆಗ್ತೀರಾ. ಕಾಮಿಡಿ ಮಾಡೋರ್ ಜೊತೆ ಬೆರೆದ್ರೆ ಆಗ್ತೀವಿ. ಒಳ್ಳೆ ವ್ಯಕ್ತಿ, ಅವರು ಥಾಟ್ಸ್ ಚೆನ್ನಾಗಿದೆ, ಬಿಸ್ನೆಸ್ನಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಇದ್ದಾರೆ, ಒಳ್ಳೆ ಸ್ಕಿನ್ನ ಬಿಲ್ಡ್ ಮಾಡಿದ್ದಾರೆ ಅಂತ ವ್ಯಕ್ತಿ ಜೊತೆ ಇದ್ರೆ ನೆಕ್ಸ್ಟ್ ಏನಾಗ್ತೀರಾ ನೀವು?
ಆಗ್ತೀವಲ್ವಾ? ಸೊ ನಿಮ್ಮ ಸವಾಸನ ಯಾವ ರೀತಿಯಾಗಿ ಚೇಂಜ್ ಮಾಡ್ಕೊಂತೀರಾ ಇಲ್ಲ? ಆಕ್ಟಿವ್ ಇರೋಂತ ಪರ್ಸನ್ ಜೊತೆ ಜಾತಿ ಬೇರೆ. ಸೆಕೆಂಡ್ ಫಾಲ್ತು ನಾವೇ ಆಗೋದು. ನಿಜ ತಾನೆ? ಸರ್ಕಲ್ ಹೆಂಗಿರುತ್ತೆ ಹಂಗೆ ನಾವು ಗ್ರೋಪ್ ಆಗೋದು. ಬೆಸ್ಟ್ ಆದ್ರೂ ಫ್ರೆಂಡ್ಸ್ ನ ಮಾಡ್ಕೊಳ್ರಿ. ಫ್ರೆಂಡ್ಸ್ ತುಂಬಾನೇ ಇಂಪಾರ್ಟೆಂಟ್. ಒಳ್ಳೆ ಫ್ರೆಂಡ್ಸ್, ಬೆನ್ನಿಗೆ ಚೂರಿ ಹಾಕುವಂತ ಫ್ರೆಂಡ್ಸ್ ಅಲ್ಲ, ಒಳ್ಳೆ ಫ್ರೆಂಡ್ಸ್. ಎಕ್ಸಾಂಪಲ್ ನಮ್ಮ ಓದವ್ ನೋಡ್ರಿ, ಯಾವತ್ತೂ ಎಲ್ಲೂ ನನ್ ಚೂರಿ ಹಾಕಿಲ್ಲ. ಹ್ಞೂ ಅಕ್ಕ ನೀ ಹೆಂಗ್ ಹೇಳ್ತಿ ಅಂದ್ರ ಹಂಗ ಇದು ಬೇಕು. ನನ್ ಚಪ್ಪಾಳಿ ನಿಮಗೆ ಮೇನ್ ಸರ್ಕಲ್ ಇಂದ ಹೆಂಗ್ ಚೆನ್ನಾಗಿದೆ ಅದ್ರ ರೀತಿ ಸಪೋರ್ಟ್ ಮಾಡ್ತಾರ ಅವರು. ನೀ ಏನ್ ಮಾಡ್ತೇಂತಿ ಸರಿ, ನೀ ಅರ್ಧ ರಾತ್ರಿ ನಿಂತಿಲ್ಲಿ ನನಗೆ ಏನ್ ಮಾಡಂದ್ರು ಮಾಡ್ತೀನಿ. ಹಂಗ ಫ್ರೆಂಡ್ಸ್ ನ ಬಿಲ್ಡ್ ಮಾಡ್ಕೊಳ್ರಿ. ಫ್ರೆಂಡ್ಸ್ ಇರ್ಬೇಕು. ನಮ್ಮ ನೋವು ಕಷ್ಟ ಆಮೇಲೆ ನಗು ಎಲ್ಲ ಶೇರ್ ಮಾಡೋಕೆ ಒಬ್ಬ ಗೆಳೆಯ ಇದ್ದೇ ಇರ್ಬೇಕು. ಗೆಳೆಯ ಅಂತ ಎಲ್ಲ ಗೆಳತಿನೂ ಇರ್ಬೋದು. ನನಗೆ ಗೆಳೆಯರಿಲ್ಲ, ಗೆಳತಿಗಳೇ ಭಾಳ ಅದಾರ. ಎಲ್ಲ ಅವರೇ ನನಗೆ ಫ್ರೆಂಡ್ಸು ಲವರ್ಸು ಎಲ್ಲ ಅವರೇ. ಪ್ರೀತಿ ಹೆಚ್ಚಾದಾಗ ಬಹಳ ಮಾತುಗಳು ಬರ್ತಾವ ಅವ್ರ ಮ್ಯಾಗ. ಅದಕ್ಕೆ ನಾವು 6 ವರ್ಷದಿಂದಾನು ಜೊತೆಗೆ ಇದ್ದೀವಿ. ಅದು ಗ್ರೇಟ್. ಯಾವುದೇ ಟೈಮ್ನಲ್ಲಿ ಏನೇ ಮಾತಾಡಿದ್ ಬಂದ್ರು ಇನ್ನೊಬ್ರ ಹತ್ರ ಹಾಕೊಟ್ರು ಅಂದ್ರೆ ಅವ್ರನ್ನ ಡಿಲೀಟ್ ಮಾಡ್ರಿ, ನೆಗ್ಲೆಕ್ಟ್ ಮಾಡ್ರಿ. ಅವ್ರನ್ನ ನಮ್ಮ ಜೀವನದಿಂದ ತೆಗೆದು ಬಿಡ್ರಿ. ನಮ್ ಜೊತೆ ಫ್ರೆಂಡ್ಶಿಪ್ ಮಾಡೋ ಯೋಗ್ಯತೆ ಇಲ್ಲ ಅನ್ರಿ ಅವ್ರಿಗೆ. ಹೊಡೀರಿ ಚಪ್ಪಾಳೆ. ಡಿಲೀಟ್. ನಮಗೆ ಯಾವಾಗ ಬೆನ್ನಿಗೆ ಚೂರಿ ಹಾಕ್ತಾರ ಅವ್ರನ್ನ ಡಿಲೀಟ್ ಮಾಡ್ಬೇಕು. ಜೀವನದಾಗ ಅವ್ರು ಸಹಾಯ ಕುಂತಾರ ಅಂತ ನೋಡ್ಬಾರ್ದು ನಾವು. ನೋಡ್ಬಾರ್ದ್ರಿ. ಅಂತ ಫ್ರೆಂಡ್ಸ್ ನ ಬಿಲ್ಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಬೇಕು. ಫ್ರೆಂಡ್ಸ್ ಇದ್ರೆ ಜೀವನ. ಯಾಕಂದ್ರೆ ಕೆಲವೊಂದು ವಿಷಯಗಳನ್ನ ಹಂಚ್ಕೊಳ್ಳಾರ್ದಂತ ವಿಷಯಗಳನ್ನ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿರ್ತೀವಿ. ನಾಳೆ ಹೋಗಿ ಅವ್ರು ನಮ್ ಜೊತೆ ಜೀವನದಲ್ಲಿ ಆಟ ಆಡ್ಬಿಟ್ರು ಅಂದ್ರೆ ಅವ್ರನ್ನ ಡಿಲೀಟ್ ಮಾಡಿ ಹೋಗಿರ್ಬೋದು. ಈಗ ಡಿಲೀಟ್ ಆಗ್ಬೇಡ್ರಿ, ಅವ್ರನ್ನ ಡಿಲೀಟ್ ಮಾಡ್ರಿ ಅಷ್ಟೇ. ಬ್ಲಾಕ್ ಫೋನಲ್ಲಿ ಹಾಕೋದಲ್ಲ, ಬ್ಲಾಕ್ ಹಾಕ್ಬಿಡಿ ಅಷ್ಟೇ. ಒಳ್ಳೆ ಗೆಳೆತನ ಮಾಡ್ರಿ, ಒಳ್ಳೆ ಸರ್ಕಲ್ ನ ಬಿಲ್ಡ್ ಮಾಡ್ಕೊಡ್ರಿ. ಯಾರಿಗೆ ಗುರಿ ಇದೆ ಜೀವನದಲ್ಲಿ, ಯಾಕಂದ್ರೆ ನಾವ್ ಯಾರು ಶಾಶ್ವತ ಅಲ್ಲ, ಅದನ್ನ ತಿಳ್ಕೊರಿ ನೀವು. ಹಿಂಗಿದ್ ಲೈಫ್ ಹಿಂಗ್ ಹೋಗ್ಬಿಡುತ್ತೆ. ಇಬ್ರು ಜೀವ ಹೋಗಿದೆ ಇವಾಗ ನಮ್ಮ ಲೈಫ್ ಅಲ್ಲಿ. ಹಿಂಗ ನಾವೇ ಯಾವ ಬೇಕಾದ್ರೂ ಹೋಗ್ಬೋದು. ನಂದು ಒಂದ್ ಟೈಮ್ ತಟ್ಟು ಬಂದಿದ್ದೀನಿ ನಾನು. ಇನ್ನು ಬಾಳ ಐತೆ ಅಂತ ಹೇಳಿ ದೇವ್ರು ನನಗೆ ಒಂದು ಅವಕಾಶ ಕೊಟ್ಟು ಕಳ್ಸಿದಾನ. ಎಷ್ಟಾಗ ಟೈಮಿಂಗ್ ಕೊಟ್ಟಿದ್ರು ನನಗೆ? ಒಂದೇ ದಿನ 24 hours ಟೈಮಿಂಗ್ ಕೊಟ್ಟಿದ್ರು ನನಗೆ. ಉಳಿಯಂಗಿಲ್ಲ. ಪಾಯ್ಸನ್ ತಗೊಂಡಿದ್ದೆ ಅಂದ್ರೆ ಟೆನ್ಷನ್. ನಮ್ಮ ಮನ್ಯಾಗ ಡಿಪ್ರೆಷನ್. ಹಂಗೆ ನಮ್ಮ ಮಮ್ಮಿ ಜೊತೆ ಸ್ವಲ್ಪ ಕ್ರಾಶ್ ಆಗಿ ವ್ಯಾನಿಷ್ ಕುಡ್ದಿದ್ದೆ ನಾನು. ವ್ಯಾನಿಷ್ ಕುಡ್ದು ಸ್ಟ್ರಾಂಗ್ ಐತ್ರಿ. ಫುಲ್ ಕಳ್ಳೆಲ್ಲ ಸುಟ್ಬಿಟ್ಟಿತ್ತು ನಂದು. ಉಳಿಯಂಗಿಲ್ಲ ಅಂದಿದ್ರಿ ನನಗೆ. ಹೆಂಗ್ ಹತ್ತಿದ್ರು ಕೇಳ್ರಿ, ಅಲ್ಲಿ ಕುಂತಿದಾರಲ್ಲ ಅವರೆಲ್ಲ 5 ಮಂದಿ ಪಂಡಿತರು. ಅವಾಗಿನ ನಮ್ಮ ಹಸ್ಬೆಂಡ್ ಇದ್ರು. ಅವರು ಬಹಳ ಒದ್ದಾಡಿದ್ರು ಆ ಟೈಮ್ನಲ್ಲಿ. ಅದೇ 24 hours ನಂತರ ಇರಂಗಿಲ್ಲ ಐಕಿ ಅಂತ ವ್ಯಕ್ತಿ ಹೇಳಿದವರು. ಅವ್ರು ನಮ್ಮ ಮನ್ಯಾಗ ಎಷ್ಟು ಫೀಲ್ ಆಗಿರ್ಬೇಕು ವಿಚಾರ ಮಾಡ್ರಿ. 2 ಮಕ್ಕಳು ಅದಾವ ನಮ್ಗೆ. ಅವ್ರು ಎಷ್ಟು ಫೀಲ್ ಆಗಿರ್ಬೇಕು ಅಂತ ವ್ಯಕ್ತಿ ಮತ್ತೆ ಉಳ್ದಿದ್ರು ನನಗೆ ನಂಬಕ್ಕಾಗೋದು. ಒಳ್ಳೆಯವರಿಗೆ ಯಾವತ್ತು ದೇವ್ರ ಕೈ ಹಿಡಿತಾನ. ಯಾವ ಟೈಮಲ್ಲಿ ಕೈ ಎಷ್ಟು ಸ್ಟ್ರಗ್ಲಿಂಗ್ ಇದೆ ನನ್ನ ಲೈಫ್ ನಲ್ಲಿ. ಇಂಥ ಟೈಮ್ನಲ್ಲಿ ದೇವ್ರು ಏನ್ ಮಾಡ್ದ? ಹಿಡ್ದಿರೋದಕ್ಕೆ ಅಲ್ವಾ ಇಷ್ಟು ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು. ನಾಳೆ ಇವತ್ತು ನಿಮಗೆ ರಿಸಲ್ಟ್ ತೋರಿಸ್ಬೇಕಲ್ಲ ನಾನು. ಯಾವ್ದಾವ್ದು ಎಷ್ಟೆಷ್ಟು % ರಿಸಲ್ಟ್ ಬಂದಿದೆ ಅಂತ. ಅದಕ್ಕೆ ಇದಕ್ಕೆ ವಾಶ್ ಮಾಡ್ತೀನಿ. ಕಂಡೀಷನರ್ ಯೂಸ್ ಮಾಡಿ, ಶಾಂಪೂ ಮಾಡಿ ಮತ್ತೆ ಈಗ ನಾನು ಐರನಿಂಗ್ ಒಂದು ಮಾಡ್ತಾ ಇರ್ತೀನಿ. ನೀವೇನ್ ಮಾಡಿ 2 o'clock ಮಟ್ಟ ವೇಟ್ ಮಾಡಿ. 2 o'clock ನಂತರ ಏನ್ ಮಾಡಿ ನೀವು ಫಟಾಫಟ್ ಊಟ ಮುಗಿಸ್ಕೊಂಬರ್ರಿ. ಊಟ ಮುಗಿಸ್ಕೊಂಬರೋಷ್ಟೊತ್ತಿಗೆ ನಮ್ದು ಏನಾಗಿರುತ್ತೆ, ಐರನಿಂಗ್ ಕಂಪ್ಲೀಟ್ ಆಗಿರುತ್ತೆ. ಹಾಫ್ ನೋಡ್ಕೊಳ್ಳಿ, ಹಾಫು ನಾವು ಮಾಡಿರ್ತೀವಿ. ಅದೇ ಥರನೇ ಮಾಡೋದು, ಮತ್ತೇನಿಲ್ಲ. ಮತ್ತೆ ಊಟಕ್ಕೆ ಹೋಗ್ರಿ ನೀವು. ಊಟ ಮುಗಿಸ್ಕೊಂಡು ಕರೆಕ್ಟಾಗಿ 3 ಗಂಟೆ
ಹಚ್ಚಿರಿ ಇವ್ರ ಹೇರ್ಸಿಗೆ ಎಷ್ಟು ಇಡ್ಲಿ ಯಾಕೆ 230 ಇರಬೇಕು ಇವ್ರ ಹೇರಿಗೆ ಟಿಕ್ಕಿಯಾ ಸ್ವಲ್ಪ ಆ ಕಡೆ ನೀವು ಆ ಕಡೆನೇ ಸರ್ಬಿಡಿ ನೋಡಿ ಕಾಣಿಸ್ತಿದೆ ಇಬ್ರಿಗೂ ಏನಿದು ಹೊಗೆ ಅಂತ ಕೇಳಿದ್ರಿ ಎಕ್ಸ್ಟ್ರಾ ಪ್ರಾಡಕ್ಟ್ ಸ್ಮೋಕ್ ಮೂಲಕ ಹೊರಗಡೆ ಬರ್ತಾರೆ ಭಯ ಪಡಬೇಡಿ ಮತ್ತು ಕ್ಲೈಂಟಿಗೂ ಹೇಳಿ ಮತ್ತೆ ಕೂದಲ ಸುಡ್ತಾವ ಅಂತ ಹೇಳ್ಬಿಡ್ತಾರ್ರಿ ಮ್ಯಾಮ್ ಅವರು ಇಲ್ಲ ಇಲ್ಲ ಪ್ರಾಡಕ್ಟ್ ಮೇಲೆ ನಾವು ಪ್ರೆಸ್ ಮಾಡಿದಾಗ ಎಕ್ಸ್ಟ್ರಾ ಪ್ರಾಡಕ್ಟ್ ಈ ರೀತಿಯಾಗಿ ಹೊರಗಡೆ ಬರುತ್ತೆ ಎಷ್ಟು ಟೈಮ್ ಮಾಡ್ಬೇಕು ನಾನು ಪ್ರೆಸ್ ಯಾಕೆ ಮೇಡಮ್ ಏರ್ಸ್ ಮೇಲೆ ಇಕ್ಕಿದೆಯಾ ಹೇನು ಅಲರ್ಟ್ ಆಗಿದ್ದೀರಲ್ಲ ಇನ್ನೊಂದ್ರೆ ದಪ್ಪ ಕೂದಲು ತಿಕ್ ದಪ್ಪ ಅದ್ರ ಮತ್ತೆ ಮೀಡಿಯಂ ಒಂದು ಸ್ಟ್ರೈಟಿಂಗ್ ಮಾಡಬೇಡಿ ಮತ್ತೆ ಹೇರ್ ವಾಶ್ ಮಾಡಿದ್ಮೇಲೆ ಏನು ಪರ್ಮನೆಂಟ್ ಆಗಿ ಬರುತ್ತಲ್ಲ ಅದೇ ರಿಸಲ್ಟ್ ಅದೇ ಪರ್ಮನೆಂಟ್ ಇದು ಮಾಡಿ ಕಳಿಸ್ಬಿಡ್ರಿ ನಾಳೆ ಹೇರ್ ವಾಶಿಗೆ ಬಾ ಅಂತ ಹೇಳ್ರಿ ಇಲ್ಲಾಂದ್ರೆ ನೀವು ಏನು ಹೋಮ್ ಕೇರಿಗೆ ಕೊಟ್ಟಿರ್ತೀರಲ್ಲ ಅದ್ರಲ್ಲಿ ವಾಶ್ ಮಾಡ್ಕೊ ಅಂತ ಹೇಳ್ರಿ ಅಷ್ಟೇ ನಮಗೆ ಸ್ಟ್ರೈಟ್ನಿಂಗ್ ಮಾಡೋದು ಇದ್ರಲ್ಲಿ ಒಂದೇ ಟೈಮ್ ಮತ್ತೆ ರಿಪೀಟೆಡ್ ಮಾಡಲ್ಲ ನಿನ್ನೆ ನಾ ಟ್ರೀಟ್ಮೆಂಟ್ ಮಾಡ್ತಾ ಇದೀನಲ್ಲ ರಿಪೀಟೆಡ್ ಮಾಡಿದ್ದೀನ ನಾನು ನೆಸೆಸಿಟಿ ಇದೆಯಾ ರಿಸಲ್ಟ್ ಹೆಂಗ್ ಬಂತು ಎಲ್ಲರೂ ಮಾಡ್ತಾರೆ ಹೆಂಗ್ ಮಾಡ್ಬೇಕಂತ ಮೆಥಡ್ ಗೊತ್ತಿರಂಗಿಲ್ಲ ಅಷ್ಟೇ ಮುಂದೆ ಬಾಕ ಇನ್ನೂ ಸ್ವಲ್ಪ ರೌಂಡ್ ಹಾಕ್ರಿ ಬಿಡ್ಬೇಡ್ರಿ ಅಕ್ಕನ ಹೋಗಕ್ಕೆ ಅಲ್ಲಿ ರೌಂಡ್ ಹಾಕ್ಬಿಡ್ರಿ ಅಕ್ಕನ ಹೋಗಕ್ಕೆ ಬಿಡ್ಬೇಡ್ರಿ ಅಲ್ಲಿ